CET dates have been finalized. Postpone ಆಗಂಗಿಲ್ಲ. As soon as that was announced, I wanted to continue with the videos because ನಂಗೆ ಒಂದಿಷ್ಟು ಹೆಲ್ತ್ ಇಶ್ಯೂಸ್ ಅದಾವು. ಸೊ ಬಟ್ ಅದಕ್ಕೆ ಐ ಕುಡಂಟ್ ಕಂಟಿನ್ಯೂ. ಆ ರೀಸನ್ ಕೊಟ್ಕೊಂಡು ನಾವು ಪೋಸ್ಟ್ಪೋನ್ ಮಾಡ್ಕೊತ ಹೋಗಕ್ಕಂತೂ ಆಗಲ್ಲ. ಐ ಹ್ಯಾವ್ ಟು ಡೂ. ಸೊ ಸ್ಟೇಟ್ಸ್ ಆಫ್ ಮ್ಯಾಟ್ರ್ ಮಾಡಕತ್ತಿದ್ವಿ. ಅಲ್ಲಿ ಇನ್ನೊಂದು ವೀಡಿಯೋ ಮಾಡ್ಬೇಕಂತ ಮಾಡಿದ್ದೆ ಆ ಚಾಪ್ಟರ್ದು. ಬಟ್ ಈಗ ಟೈಮ್ ಭಾಳ ಇಲ್ಲ. ಒಂದಿಷ್ಟು ಮಂದಿ ನಂಗೆ ಮೆಸೇಜ್ ಮಾಡಿರಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಟಾರ್ಟ್ ಮಾಡಿರಿ ಲಘು ಅಂತ. ಸೊ ಇನ್ ದಿಸ್ ಲಿಮಿಟೆಡ್ ಟೈಮ್ ವಿ ಹ್ಯಾವ್ ಗಾಟ್, ನಾನು ಇಂಪಾರ್ಟೆಂಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ಸ್ ಎಲ್ಲ ಕವರ್ ಮಾಡಬೇಕು ಅಂತ ಮಾಡೀನಿ. ಸೊ ನನಗೊಂದಿಷ್ಟು ಹೆಲ್ತ್ ಇಶ್ಯೂಸ್ ಅದಾವು, ಇನ್ನೂ ಅದಾವು. ಬಟ್ ಡೆಫಿನೆಟ್ಲಿ ನಾನು ಐಲ್ ಡೂ ಮೈ ಬೆಸ್ಟ್. ಅವು ಇದ್ರೂ ಆ ಎಕ್ಸ್ಕ್ಯೂಸ್ ಕೊಡಲಾರ್ದ ನನ್ನ ಕಡೆ ನಾನು ಬೆಸ್ಟ್ ಎಷ್ಟಾಗುತ್ತೆ ಐಲ್ ಡೂ. ಓಕೆ, ಸೊ ಇವತ್ತೇನು ಮಾಡೋಣ ಈ ವಿಡಿಯೋದಾಗ, ವಿಲ್ ಸ್ಟಾರ್ಟ್ ವಿತ್ ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಅರೀನ್ಸ್. ವಿಲ್ ಸ್ಟಾರ್ಟ್ ವಿತ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಏನು ಮಾಡಬೇಕು, ನೀವು ಥಿಯರಿ ರಿವಿಷನ್ ಮಾಡಿಟ್ಟಿರ್ಬೇಕು. ಸೊ ವಿಲ್ ಸಾಲ್ವ್ ದ ಕ್ವಶನ್ಸ್ ಟುಗೆದರ್. ಒಂದಿಷ್ಟು ಲಿಮಿಟೆಡ್ ನಂಬರ್ ಆಫ್ ಕ್ವಶನ್ಸ್ ಇರ್ತಾವೆ, ಬಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತಾವೆ. ಅದರಿಂದ ನಿಮಗೆ ಒಂದಿಷ್ಟೆಲ್ಲ ಥಿಯರಿ ರಿವೈಸ್ ಆದಂಗೆ ಆಗಿರ್ತೈತಿ. ಒಂದು ನಿಮ್ಗೆ ಐಡಿಯಾನೂ ಬಂದಿರ್ತೈತಿ ಯಾವ ಟೈಪ್ ಕ್ವಶನ್ಸ್ ಬರಬಹುದು ಅಂತ. ಓಕೆ, ಎಷ್ಟು ವೀಡಿಯೋ ಮಾಡ್ತೀನಿ ಈ ಚಾಪ್ಟರ್ ಮೇಲೆ ಐ ಡೋಂಟ್ ನೋ. ಇವಾಗ ಸ್ಟಾರ್ಟ್ ಅಂತೂ ಮಾಡೋಣ. ಲಿಮಿಟೆಡ್ ನಂಬರ್ ಆಫ್ ಕ್ವಶನ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಇನ್ನು 2 ಮಾಡ್ತೀನೋ ಎಷ್ಟು ಮಾಡ್ತೀನೋ ಐ ಡೋಂಟ್ ನೋ, ವಿಲ್ ಸಿ. ಓಕೆ, ದಿಸ್ ಇಸ್ ದ ಫಸ್ಟ್ ಕ್ವಶನ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಫಾರ್ಮ್ಡ್ ವೆನ್ ಅ ಮಿಕ್ಸ್ಚರ್ ಆಫ್ ಮೀಥೈಲ್ ಬ್ರೋಮೈಡ್ ಆ್ಯಂಡ್ ಬ್ರೋಮೋಬೆನ್ಝೀನ್ ಈಸ್ ಹೀಟೆಡ್ ವಿತ್ ಸೋಡಿಯಂ ಮೆಟಲ್ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್? ಏನೇನು ಮಿಕ್ಸ್ ಮಾಡಿದಾಗ ಮೀಥೈಲ್ ಬ್ರೋಮೈಡ್ ಮತ್ತು ಬ್ರೋಮೋಬೆನ್ಝೀನ್ ರಿಯಾಕ್ಟ್ ಮಾಡಿದಾಗ ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ಮೆಟಲ್ ಇನ್ ಪ್ರೆಸೆನ್ಸ್ ಆಫ್ ಡೈ ಈಥರ್. ಮಿಥೈಲ್ ಬ್ರೋಮೈಡ್ ಅಂದರೆ CH3Br, ಬ್ರೋಮೋಬೆನ್ಝೀನ್ ಅಂದರೆ ಬೆನ್ಝಿನ್ ರಿಂಗಿಗೆ ಬ್ರೋಮಿನ್. ಎರಡು ರಿಯಾಕ್ಟ್ ಆದಾಗ ವಿತ್ ಸೋಡಿಯಂ ಮೆಟಲ್ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ಯಾವುದು ಫಾರ್ಮ್ ಆಗಂಗಿಲ್ಲ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಫೌಂಡ್. ಈ 4 ಯಾವುದು ಫಾರ್ಮ್ ಆಗಂಗಿಲ್ಲ ಇಸ್ ಅ ಕ್ವಶನ್. ಸೊ ನಿಮಗೆ CH3Br ಮಿಥೈಲ್ ಬ್ರೋಮೈಡ್ ಮತ್ತು ಬ್ರೋಮೋಬೆನ್ಝಿನ್, ಸೋಡಿಯಂ ಮೆಟಲ್, ಆಮೇಲೆ ಡ್ರೈ ಈಥರ್ ಅಂದ್ಕೊಳ್ಳಿ ಗೊತ್ತಾಗಬೇಕು. ಇದು ನಿಮಗಿದು ವುಡ್ಸ್-ಫಿಟಿಗ್ ರಿಯಾಕ್ಷನ್. ವುಡ್ಸ್-ಫಿಟಿಗ್ ರಿಯಾಕ್ಷನ್ ನೋಡೋಣಂತ. ರಿಯಾಕ್ಷನ್ ಇವು 4ರಾಗ ಯಾವುದು ಫಾರ್ಮ್ ಆಗಂಗಿಲ್ಲ ನೋಡೋಣಂತ. ವುಡ್ಸ್-ಫಿಟಿಗ್ ರಿಯಾಕ್ಷನ್ ಇದು ಮಿಥೈಲ್ ಬ್ರೋಮೈಡ್, ಇದು ಬ್ರೋಮೋಬೆನ್ಝಿನ್, ಈ ಪ್ಲಸ್ ಸೋಡಿಯಂ ಇನ್ ಪ್ರೆಸೆನ್ಸ್ ಆಫ್ ಈಥರ್. ಸೊ ಮಿಥೈಲ್ ಬ್ರೋಮೈಡ್ ಬ್ರೋಮೋಬೆನ್ಝಿನ್ ರಿಯಾಕ್ಟ್ ಆಗ್ತಾವೆ. ಮಿಥೈಲ್ ಬ್ರೋಮೈಡ್ ರಿಯಾಕ್ಟ್ ಆಗ್ತಾವೆ. ಬ್ರೋಮೋಬೆನ್ಝಿನ್ ರಿಯಾಕ್ಟ್ ಆಗ್ತಾವೆ. ಇದು ನಾವು ಕ್ಲಾಸ್ನಾಗ ಡಿಸ್ಕಸ್ ಮಾಡಿದ್ವಿ. ಸೊ ಮಿಥೈಲ್ ಬ್ರೋಮೈಡ್ ರಿಯಾಕ್ಟ್ ಆದಾಗ ಏನು ಬರ್ತೈತಿ ಇಲ್ಲಿ ನೋಡಿರಿ. ಈ CH3 ಇಲ್ಲಿ ಹೋತು, ಇಲ್ಲಿ ಬಂತು. ಈ ಬ್ರೋಮಿನ್ ಇಲ್ಲಿಂದ ಹೋತು, ಬ್ರೋಮಿನ್ ಹೋತು. ಈ ಬ್ರೋಮಿನ್ ಸೋಡಿಯಂ ಸೇರಿ ಸೋಡಿಯಂ ಬ್ರೋಮೈಡ್ ಮಾಡ್ಕೊಂಡು ಬಿಡ್ತಾವೆ. ಸೊ ಟಾಲುವಿನ್ ಬಂತು. ಈ CH3 ಇಲ್ಲಿ ಬಂದರೆ ಬೆಂಜಿನ್ ರೋಡಿ CH3 ಬಂದರೆ ಟಾಲುವಿನ್ ಆಯ್ತು. ಅಂದರೆ ಟಾಲುವಿನ್ ಆಗ್ತೈತಿ. ಯಾವುದು ಆಗಂಗಿಲ್ಲ ಅಂತ ಕೇಳ, ಟಾಲುವಿನ್ ಆಗ್ತೈತಿ, ಫಾರ್ಮ್ ಆಗ್ತೈತಿ. ಸೊ ಮಿಥೈಲ್ ಬ್ರೋಮೈಡ್ ರಿಯಾಕ್ಟ್ ಆದಾಗ CH3 ಆಗ್ಬಿಡ್ತೈತಿ. ಈ BR NA ಸೇರಿ NaBr ಆಗ್ಬಿಡ್ತೈತಿ. ಸೊ CH3 ಅಟ್ಯಾಚ್ ಆಯ್ತಂದ್ರೆ ಈಥೇನ್ ಆಯ್ತು, ಈಥೇನ್ ಫಾರ್ಮ್ ಆಗುತ್ತೆ. ಸೊ ಟಾಲುವಿನ್ ಆಯ್ತು, ಈಥೇನ್ ಆಯ್ತು. ಯಾವುದು ಆಗಂಗಿಲ್ಲ ಹೇಳಬೇಕು. ನೆಕ್ಸ್ಟ್ ಇನ್ನೊಂದು ಯಾವುದು, ಬ್ರೋಮೋಬೆನ್ಝಿನ್ ವಿತ್ ಸೋಡಿಯಂ ಇನ್ ಪ್ರೆಸೆನ್ಸ್ ಆಫ್ ಈಥರ್ ಆದರೆ ಬೆನ್ಜಿನ್ ರಿಂಗ್ ಅಟ್ಯಾಚ್ ಆಗಿ ಈ ಸೋಡಿಯಂ ಬ್ರೋಮಿನ್ ಹೋಗ್ಬಿಡ್ತಾವೆ. ಸೋಡಿಯಂ ಬ್ರೋಮೈಡ್ ಆಗಿ ಸೋಡಿಯಂ 2 ಬ್ರೋಮಿನ್ ಹೋತಂದ್ರೆ ಬೆನ್ಜಿನ್ ರಿಂಗ್ ಅಟ್ಯಾಚ್ ಆದರೆ ಡೈಫಿನೈಲ್ ಅಥವಾ ಬೈಫಿನೈಲ್ ಆಗುತ್ತೆ. ಸೊ ಡೈಫಿನೈಲ್ ಆಯ್ತು, ಟಾಲುವಿನ್ ಆಯ್ತು, ಈಥೇನ್ ಆಯ್ತು. ಯಾವುದು ಆಗಲಿಲ್ಲ ಪ್ರೋಪೇನ್. ವಿಚ್ ಒನ್ ಇಸ್ ನಾಟ್ ಫಾರ್ಮ್ಡ್ ಅಂದರೆ ಪ್ರೋಪೇನ್. ಸೊ ಆಪ್ಷನ್ B ಇಸ್ ದ ರೈಟ್ ಆನ್ಸರ್. ಓಕೆ, ದ್ಯಾಟ್ ವಾಸ್ ದ ಫಸ್ಟ್ ಕ್ವಶನ್. ಸೊ ಇನ್ ದಿಸ್ ವಿಡಿಯೋ ವಿಲ್ ಬಿ ಡೂಯಿಂಗ್ ಲಿಮಿಟೆಡ್ ನಂಬರ್ ಆಫ್ ಕ್ವಶನ್ಸ್. ಆಮೇಲೆ ಅದರಿಂದ ನಿಮಗೆ ಸ್ವಲ್ಪ ಥಿಯರಿನೂ ಕರೆಕ್ಟ್ ಆದಂಗೆ ಆಗಿರ್ಬೇಕು. ಯಾವ ಟೈಪ್ ಕ್ವಶನ್ಸ್ ಮಾಡ್ತಾರ ಅಂತಂದು ಐಡಿಯಾನು ಬಂದಂಗೆ ಆಗಿರ್ಬೇಕು. ಆಮೇಲೆ ನೆಕ್ಸ್ಟ್ ವಿಡಿಯೋ ನಾನು ಆದಷ್ಟು ಲಘು ಹಾಕ್ತೀನಿ. ಐ ವಿಲ್ ನಾಟ್ ಡಿಲೇ, ಐ ವಿಲ್ ಬಿ ರೆಗ್ಯುಲರ್. ಓಕೆ, ನೆಕ್ಸ್ಟ್ ಕ್ವಶನ್. ದ ಬೆಸ್ಟ್ ಮೆಥಡ್ ಫಾರ್ ದ ಕನ್ವರ್ಷನ್ ಆಫ್ ಆ್ಯನ್ ಆಲ್ಕೋಹಾಲ್ ಇಂಟು ಆ್ಯನ್ ಅಲ್ಕೈಲ್ ಕ್ಲೋರೈಡ್. ಇದು ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಅಲ್ಕೈಲ್ ಹಲೈಡ್. ಇದು best method for conversion of an alcohol into an alkyl chloride. alkyl chloride ಮಾಡೋದು, alkyl halide ಮಾಡೋ ಮೆಥಡ್. ಇದರಿಂದ ಆಲ್ಕೋಹಾಲಿಂದ ಮಾಡುವು
ಆಲ್ಕೋಹಾಲಿಂದ ಮಾಡೋ 4 ಮೆಥಡ್ ಇದ್ದು, ಅದರ ಒಂದು ಬೆಸ್ಟ್ ಇತ್ತು. ಯು ಟ್ರೈ ಟು ರಿಕಾಲ್ ಬಿಫೋರ್ ಐ ಟೆಲ್ ಯು ದ ಸೊಲ್ಯೂಷನ್. ಥಿಯರಿಯಾಗಿ ಡಿಸ್ಕಸ್ ಮಾಡಿದ್ವಿ. ಒಂದು ಯಾವುದೋ ರಿಯಾಕ್ಷನ್ ಮಾಡಿಸಿದ್ರೆ ಅದ್ರದ್ದು ಬೈ ಪ್ರಾಡಕ್ಟ್ಸ್ 2 ಗ್ಯಾಸಸ್ ಇದ್ದು, ಗ್ಯಾಸಸ್ ಹೋಗ್ಬಿಡ್ತಿದ್ವು. ಅದಕ್ಕೆ ಅದು ಬೆಸ್ಟ್ ಮೆಥಡ್ ಅಂತ ಕನ್ಸಿಡರ್ ಮಾಡ್ತಿದ್ವಿ. ಸೊ 4 ಯಾವ್ಯಾವು ಅಂದ್ರೆ PCl3 ಜೊತೆ ರಿಯಾಕ್ಟ್ ಮಾಡಿದರೆ ಆಲ್ಕೋಹಾಲ್ ತೊಗೊಂಡು PCl3 ಅಥವಾ PCl5 ಅಥವಾ SOCl2 ಅಥವಾ HCl ಇನ್ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಮಾಡಿದ್ರೆ ಆಲ್ಕೈಲ್ ಹೈಲೈಡ್ ಬರ್ತೈತೆ, ಆಲ್ಕೈಲ್ ಕ್ಲೋರೈಡ್ ಬರ್ತೈತೆ. ಇಷ್ಟರೊಳಗೆ ಯಾವ್ದು ಬೆಸ್ಟು? ಇಫ್ ಯು ಟ್ರೈ ಟು ರಿಕಾಲ್ SOCl2 ಇಸ್ ಬೆಸ್ಟ್. ಯಾಕೆ ಅಂದ್ರೆ ಆಲ್ಕೋಹಾಲನ್ನು SOCl2 ಜೋಡಿ ರಿಯಾಕ್ಟ್ ಮಾಡಿದ್ರಾಗ ಆಲ್ಕೈಲ್ ಹೈಲೈಡ್ RCl ಬರ್ತವೆ. ಬೈ ಪ್ರಾಡಕ್ಟ್ಸ್ ಏನು ಬರ್ತಾವೆ? ಸೊ ಸಲ್ಫರ್ ಡೈಆಕ್ಸೈಡ್ ಮತ್ತು HCl ಬರ್ತವೆ. ಸಲ್ಫರ್ ಡೈಆಕ್ಸೈಡ್ HCl ಎರಡೂ ನೀವು ಗ್ಯಾಸಸ್ ಅಂದರೆ ಏನು ಮಾಡ್ತಾವೆ? ಇವಾಪ್ರೇಟ್ ಆಗ್ಬಿಡ್ತಾವೆ. ನಮ್ಗೆ ಏನು ಬೇಕು? ಮೇನ್ ಪ್ರಾಡಕ್ಟ್ ಅಷ್ಟೇ ಉಳಿತೈತಿ, ಬೈ ಪ್ರಾಡಕ್ಟ್ ಹೋಗ್ಬಿಡ್ತಾವೆ. ಬೇರೆ ಮೆಥಡ್ಸ್ನಾಗ ಏನಾಗುತ್ತೆ? ಬೈ ಪ್ರಾಡಕ್ಟನ್ನು ನಾವು ಪ್ಯೂರಿಫಿಕೇಷನ್ ಮಾಡಬೇಕಾಗುತ್ತೆ. ಬೈ ಪ್ರಾಡಕ್ಟನ್ನು ಪ್ಯೂರಿಫಿಕೇಷನ್ ಮಾಡಿ ತೆಗಿಬೇಕಾಗುತ್ತೆ. ಆ ನೆಸೆಸಿಟಿ ಇಲ್ಲೇ ಇಲ್ಲ. ಸೊ SOCl2 ಜೋಡಿ ರಿಯಾಕ್ಟ್ ಮಾಡೋದು ಇಸ್ ದ ಬೆಸ್ಟ್ ಮೆಥಡ್. ದಿಸ್ ವಾಸ್ ಸಿಂಪಲ್. ಓಕೆ, ನಾವು ಲೆಟ್ಸ್ ಗೆಟ್ ಇನ್ ಟು ಲಿಟಲ್ ಸಮ್ ವಿಚಾರ ಮಾಡುವಂಥ ಕ್ವಶನ್ಸಿಗೆ ಹೋಗೋಣಂತ. ವಿಚ್ ರಿಯಾಕ್ಟ್ಸ್ ಫಾಸ್ಟರ್ ಫಾರ್ SN1? SN1 ಅಂದರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, SN1 ಮೆಕ್ಯಾನಿಸಮ್. ಇವು 4 ಯಾವುದು ಫುಲ್ ಫಾಸ್ಟ್ SN1 ತೋರಿಸ್ತಾವೆ? ಸೊ ರೇಟ್ ಆಫ್ ದ ರಿಯಾಕ್ಷನ್ 4 SN1 ಮಾಡೋ ಮುಂದೆ ಈ 4 ಎದ್ರದ್ದು ರೇಟ್ ಆಫ್ ರಿಯಾಕ್ಷನ್ ಹೈಯೆಸ್ಟ್ ಇರ್ತೈತಿ. ಅಥವಾ ವೆರಿ ಸಿಂಪಲ್ ಆಗಿ ವಿಚ್ ರಿಯಾಕ್ಟ್ಸ್ ಫಾಸ್ಟರ್ ಫಾರ್ SN1 ಈ 4 ಒಂದೊಂದು ನೋಡೋಣಂತ. ಫಸ್ಟ್ ನಮ್ಗೆ ಏನು ಗೊತ್ತಿರಬೇಕು? SN1 ಮೆಕ್ಯಾನಿಸಮ್ ಇಸ್ ಅ 2 ಸ್ಟೆಪ್ ರಿಯಾಕ್ಷನ್. ಫಸ್ಟ್ ಒಮ್ಮೆ ಕಾರ್ಬೋಕ್ಯಾಟನ್ ಫಾರ್ಮ್ ಆಗುತ್ತೆ. ಕಾರ್ಬೋಕ್ಯಾಟನ್ ಫಾರ್ಮ್ ಆದಮೇಲೆ ಹೊಸ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಮಾಡ್ತೈತೆ. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ 2 ಸ್ಟೆಪ್ ರಿಯಾಕ್ಷನ್ ಇದು. SN2 1 ಸಿಂಗಲ್ ಸ್ಟೆಪ್ ರಿಯಾಕ್ಷನ್. ಓಕೆ, ಇಲ್ಲಿ ಬರೋಣ ಈಗ. SN1 ಇಸ್ ಅ 2 ಸ್ಟೆಪ್ ರಿಯಾಕ್ಷನ್. ಇನ್ ಫಸ್ಟ್ ಸ್ಟೆಪ್ ಕಾರ್ಬೋಕ್ಯಾಟನ್ ಇಸ್ ಫಾರ್ಮ್ಡ್. ಕಾರ್ಬೋಕ್ಯಾಟನ್ ಫಾರ್ಮ್ ಆಗುತ್ತೆ. ಆ ಕಾರ್ಬೋಕ್ಯಾಟನಿಗೆ ಹೊಸ ನ್ಯೂಕ್ಲಿಯೋಫೈಲ್ ಸೆಕೆಂಡ್ ಸ್ಟೆಪ್ನ ಅಟ್ಯಾಕ್ ಮಾಡ್ತೈತಿ. ನಮಗೇನು ಗೊತ್ತು? ರೇಟ್ ಆಫ್ SN1 ರಿಯಾಕ್ಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟನ್. ರೇಟ್ ಆಫ್ SN1 ಮೆಕ್ಯಾನಿಸಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟನ್. ಅಲ್ಲಿ ಫಸ್ಟ್ ಸ್ಟೆಪ್ನಾಗ ಏನು ಕಾರ್ಬೋಕ್ಯಾಟನ್ ಫಾರ್ಮ್ ಆಗುತ್ತೋ ಅದು ಜಾಸ್ತಿ ಸ್ಟೇಬಲ್ ಇದ್ದಷ್ಟು ಇದರ ರೇಟ್ ಜಾಸ್ತಿ ಇರ್ತೈತಿ, ರೇಟ್ ಆಫ್ ದ ರಿಯಾಕ್ಷನ್. ಎದಕ್ಕೆ ಅಂದ್ರೆ ಫಸ್ಟ್ ಸ್ಟೆಪ್ದ ಎಂಡಿಗೆ ಫಸ್ಟ್ ಸ್ಟೆಪ್ ಮುಗಿಯೋ ಮುಂದೆ ಕಾರ್ಬೋಕ್ಯಾಟಯನ್ ಫಾರ್ಮ್ ಆಗುತ್ತೆ. ಮುಗಿದ್ಮೇಲೆ ಸೆಕೆಂಡ್ ಸ್ಟೆಪ್ನಾಗ ಆ ಕಾರ್ಬೋಕ್ಯಾಟಯಾನಿಗೆ ಅಟ್ಯಾಕ್ ಆಗ್ತೈತಿ. ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗಬೇಕು, ಅದಕ್ಕೆ ರಿಯಾಕ್ಷನ್ ಆಗ್ಬೇಕು ನೆಕ್ಸ್ಟ್. ಸೊ ಅದು ಫಾರ್ಮ್ ಆಗುತ್ತೆ ಅಂದ್ರೆ ಅದ್ರ ಸ್ಟೆಬಿಲಿಟಿ ಮೇಲೆ. ಇಫ್ ದಟ್ ಈಸ್ ಮೋರ್ ಸ್ಟೇಬಲ್ ಈ ಸೆಕೆಂಡ್ ಸ್ಟೆಪ್ ಈಸಿಲಿ ಆಗುತ್ತೆ. ಅದು ಲೆಸ್ ಸ್ಟೇಬಲ್ ಇತ್ತಂದ್ರೆ ಸೆಕೆಂಡ್ ಸ್ಟೆಪ್ ಕರೆಕ್ಟ್ ಆಗಂಗೇ ಇಲ್ಲ, ಈಸಿಲಿ ಆಗಂಗೇ ಇಲ್ಲ. ಸೊ ಆ ರಿಯಾಕ್ಷನ್ ಕಂಪ್ಲೀಟ್ ಆಗಂಗೇ ಇಲ್ಲ. ಸೊ ಜಾಸ್ತಿ ಕಾರ್ಬೋಕ್ಯಾಟಯನ್ ಜಾಸ್ತಿ ಸ್ಟೇಬಲ್ ಇದ್ದಷ್ಟು SN1 ಮೆಕ್ಯಾನಿಸಮ್ ಫಾಸ್ಟ್ ಆಗುತ್ತೆ ಅಥವಾ ಈಸಿಲಿ ಆಗುತ್ತೆ. ಆ್ಯಂಡ್ ವಿ ನೋ ನಮ್ಮದು ಕಾರ್ಬೋಕ್ಯಾಟಯನ್ ಸ್ಟೆಬಿಲಿಟಿ ಟರ್ಷರಿ ಗ್ರೇಟರ್ ದೆನ್ ಸೆಕೆಂಡರಿ ಗ್ರೇಟರ್ ದೆನ್ ಪ್ರೈಮರಿ. ಇದನ್ನು ನಾವು ಡಿಸ್ಕಸ್ ಮಾಡೀವಿ. ಟರ್ಷರಿ ಕಾರ್ಬೋಕ್ಯಾಟಯಾನ್ ಈಸ್ ಮೋರ್ ಸ್ಟೇಬಲ್ ದೆನ್ ಸೆಕೆಂಡರಿ, ಈಸ್ ಮೋರ್ ಸ್ಟೇಬಲ್ ದೆನ್ ಪ್ರೈಮರಿ. ಯಾಕಂದ್ರೆ ಕಾರ್ಬೋಕ್ಯಾಟಯಾನಿಗೆ ಅದ್ರ ಜೊತೆ ಮಿಥೈಲ್ ಗ್ರೂಪ್ಸ್ ಇರ್ತಾವೆ ಅಥವಾ ಆಲ್ಕೈಲ್ ಗ್ರೂಪ್ಸ್ ಇರ್ತಾವೆ. ಆಲ್ಕೈಲ್ ಗ್ರೂಪ್ಸ್ ಆರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್. ಅವು ಜಾಸ್ತಿ ಅಂಥ ಗ್ರೂಪ್ಸ್ ಜಾಸ್ತಿ ಇದ್ದಷ್ಟು ಅದು ಮೋಸ್ಟ್ ಸ್ಟೇಬಲ್. ಯಾಕಂದ್ರೆ ಕಾರ್ಬೋಕ್ಯಾಟಯನ್ ಮೇಲೆ ಯಾವ ಚಾರ್ಜ್? ಪಾಸಿಟಿವ್ ಚಾರ್ಜ್. ಸೊ ಆ ಪಾಸಿಟಿವ್ ಚಾರ್ಜ್ ಎವ್ರಿ ಆಟಮ್ ವಾಂಟ್ಸ್ ಟು ಗೆಟ್ ರಿಡ್ ಆಫ್ ದ ಚಾರ್ಜ್. ಸೊ ಅದ್ರ ಜೋಡಿ ಅದಕ್ಕೆ ಪಾಸಿಟಿವ್ ಚಾರ್ಜ್ ಐತಿ, ಎಲೆಕ್ಟ್ರಾನ್ ಬೇಕು ಅದಕ್ಕೆ. ಸೊ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಇದ್ರೆ ಚಲೋ. ಸೊ ಟರ್ಷರಿ ಒಳಗೆ 3 ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಇರ್ತಾವೆ, ಸೆಕೆಂಡರಿ ಒಳಗೆ 2 ಇರ್ತಾವೆ, ಪ್ರೈಮರಿ ಒಳಗೆ 1 ಇರ್ತದೆ. ಸೊ ಎಲ್ಲೇ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಜಾಸ್ತಿ ಇರ್ತಾವೆ ಅದು 3 ಸ್ಟೇಬಲ್. ಸೊ ಟರ್ಷರಿ ಗ್ರೇಟರ್ ದೆನ್ ಸೆಕೆಂಡರಿ ಗ್ರೇಟರ್ ದೆನ್ ಪ್ರೈಮರಿ ಈಸ್ ದ ಸ್ಟೆಬಿಲಿಟಿ ಆರ್ಡರ್ ಆಫ್ ಕಾರ್ಬೋಕ್ಯಾಟಯಾನ್. ಇವು 3ಕ್ಕಿಂತ ಒಂದೈತೆ. ಅಲ್ಲ ರೆಸೋನೆನ್ಸ್ ಇತ್ತಂದ್ರೆ ಅದರೊಳಗೆ ಆ ಕಂಪೌಂಡ್ ಒಳಗೆ ರೆಸೋನೆನ್ಸ್ ಆಗತ್ತಿತ್ತಂದ್ರೆ ಅದು ಅದಕ್ಕಿಂತ ಸ್ಟೇಬಲ್. ಅದು ಅದಕ್ಕಂತ ನಾವು ಮುಂದೆ ಡಿಸ್ಕಸ್ ಮಾಡ್ತೀವಿ. ಸೊ ಕ್ವಶನ್ ಏನಿತ್ತು ಇಷ್ಟು ನಾವು ಡಿಸ್ಕಸ್ ಮಾಡಿದ್ವಿ. ಕ್ವಶನ್ ಏನಿತ್ತು? ಈ 4 ಆಪ್ಷನ್ ಒಳಗೆ ಯಾವುದು SN1 ರಿಯಾಕ್ಷನನ್ನು ಫಾಸ್ಟ್ ತೋರಿಸ್ತೈತಿ ಅಂತಿತ್ತು. ಸೊ ಒಂದೊಂದು ಆಪ್ಷನ್ ನೋಡ್ಕೊಂಡು ಬರೋದು. ಈಗ CH3 CH2 Cl ಇದನ್ನು ಇಲ್ಲಿ ತೆಗೆದುಬಿಡ್ರಿ. ಈ Cl ಹೋತನ್ಕೋರಿ. ಈ Cl ಹೋತಂದ್ರೆ ಇದನ್ನ ಎಲೆಕ್ಟ್ರಾನ್ಸನ್ನು ತೊಗೊಂಡು ಹೋಗುತ್ತೆ. ಬಿಕಾಸ್ ಕಾರ್ಬನ್ಕಿಂತ ಕ್ಲೋರಿನ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಇದು ತೊಗೊಂಡು ಹೋತಂದ್ರೆ ಇದ್ರ ಮೇಲೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಬಂತು. ಸೊ ಇದು ಕಾರ್ಬೋಕ್ಯಾಟಯನ್ ಆಯ್ತು. ಈಗ ಇದು ಒಂದೇ ಕಾರ್ಬನ್ಗೆ ಅಟ್ಯಾಚ್ ಆಗೈತಿ. ಇದರ ಮೇಲೆ ಪಾಸಿಟಿವ್ ಚಾರ್ಜ್ ಐತಲ್ಲ, ದ್ಯಾಟ್ ಇಸ್ ಅಟ್ಯಾಚ್ ಟು ಓನ್ಲಿ 1 ಕಾರ್ಬನ್. ಸೊ ಇಫ್ ಇಟ್ಸ್ ಅಟ್ಯಾಚ್ ಟು 1 ಕಾರ್ಬನ್ ಅದು ಪ್ರೈಮರಿ ಕಾರ್ಬೋಕ್ಯಾಟಯನ್. ಆ್ಯಂಡ್ ಪ್ರೈಮರಿ ಕಾರ್ಬೋಕ್ಯಾಟಯನ್ ಈಸ್ ಲೀಸ್ಟ್ ಸ್ಟೇಬಲ್.
ಸೊ ಇಟ್ ಈಸ್ ಲೀಸ್ಟ್ ಸ್ಟೇಬಲ್. ಸೊ ಅದು ಫಾಸ್ಟೆಸ್ಟ್ ಅಂತೂ ಇರೋಂಗಿಲ್ಲ. ಯಾವುದು ಈ ಕಡೆ ಟರ್ಷರಿ ಇದ್ರೆ ಅಥವಾ ಅದ್ರಾಗ ರೆಸೊನೆನ್ಸ್ ಏನಾರ ಆಗುತ್ತಿತ್ತು ಅಂದ್ರೆ ಅದು ಜಾಸ್ತಿ ಸ್ಟೇಬಲ್ ಇರ್ತೈತಿ. ಅದು ಜಾಸ್ತಿ ಸ್ಟೇಬಲ್ ಇತ್ತಂದರೆ SN1 ರಿಯಾಕ್ಷನ್ ಫಾಸ್ಟ್ ಆಗ್ತಿರ್ತೈತಿ. ಸೊ ಇದು ಪ್ರೈಮರಿ ಐತಿ. ಸೊ ಇದು ಅಂತೂ ಇರಲಿಕ್ಕಿಲ್ಲ. ಉಳ್ಕಿದ್ದು ನೋಡೋಣ ಅಂತ. ಆಪ್ಷನ್ ಬಿ ನೋಡೋಣ ಅಂತ. ಆಪ್ಷನ್ ಬಿ ಇಲ್ಲಿ ಕಂಪೌಂಡ್. ಈಗ ನೋಡಿರಿ, ಈಗ ಇದು ಕ್ಲೋರಿನ್ ಹೋತು ಅನ್ಕೋರಿ. ಇಲ್ಲಿ ಕ್ಲೋರಿನ್ ಹೋತಂದ್ರೆ ಆಬ್ವಿಯಸ್ಲಿ ಎಲೆಕ್ಟ್ರಾನ್ಸನ್ನು ಈ ಬಾಂಡ್ ಬ್ರೇಕ್ ಆತ ಅನ್ಕೋರಿ. ಎಲೆಕ್ಟ್ರಾನ್ಸನ್ನು ತೊಗೊಂಡು ಹೋಗುತ್ತಿದ್ದು. ಇದು ತೊಗೊಂಡು ಹೋದಂದ್ರೆ ಇದು ನೆಗೆಟಿವ್ ಚಾರ್ಜ್. ಈಗ ಇಲ್ಲಿ ಕಾರ್ಬನಿಗೆ ಪಾಸಿಟಿವ್ ಚಾರ್ಜ್ ಬಂತು. ಇದಕ್ಕೆ ಪಾಸಿಟಿವ್ ಚಾರ್ಜ್ ಬಂದರೆ ದಿಸ್ ಕಾರ್ಬನ್ ಇಸ್ ಅಟ್ಯಾಚ್ ಟು ಓನ್ಲಿ ಒನ್ ಕಾರ್ಬನ್. ದಿಸ್ ಕಾರ್ಬನ್ ಇಸ್ ಅಟ್ಯಾಚ್ ಟು ಓನ್ಲಿ ಒನ್ ಕಾರ್ಬನ್. ಅಂದರೆ ಇದು ಪ್ರೈಮರಿ ಆಯ್ತು. ಇದು ಪ್ರೈಮರಿ ಅನ್ಸುತ್ತೆ, ಕರೆಕ್ಟ್. ಇದು ಪ್ರೈಮರಿನೇ ಇರ್ಬೋದು. ಬಟ್ ಇಲ್ಲಿ ಏನಾಗೈತಿ, ರೆಸೊನೆನ್ಸ್ ಆಗತ್ತೈತಿ. ಯಾಕಂದ್ರೆ ಇಲ್ಲಿ ನೋಡಿರಿ, ಇಲ್ಲಿ ಪಾಸಿಟಿವ್ ಚಾರ್ಜ್ ಬಂತ, ಇಲ್ಲಿ ಪಾಸಿಟಿವ್ ಚಾರ್ಜ್ ಬಂದ್ರೆ ಇಲ್ಲಿ ಕಾಂಜುಗೇಟ್ ಸಿಸ್ಟಮ್ ಐತಿ. ಏನು ಕಾಂಜುಗೇಟ್ ಸಿಸ್ಟಮ್? ಇಲ್ಲಿ ಪಾಸಿಟಿವ್ ಚಾರ್ಜ್ ಬಂದ್ರೆ ಇಲ್ಲಿ ಸಿಂಗಲ್ ಬಾಂಡ್ ಐತಿ, ಇಲ್ಲಿ ಡಬಲ್ ಬಾಂಡ್, ಅಲ್ಟರ್ನೇಟ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಇದ್ದಾಗ ಈ ಪೈ ಎಲೆಕ್ಟ್ರಾನ್ಸ್ ಇಲ್ಲಿ ಐತೆ ನೋಡಿರಿ. ಈ ಬಾಂಡ್ ಬ್ರೇಕ್ ಆಯ್ತು. ಈ ಬಾಂಡ್ ಬ್ರೇಕ್ ಆಗಿ ಹೋತು ಅಂದರೆ ಈ ಕಾರ್ಬನ್ ಮೇಲೆ ಏನು ಬಂತು? ಈ ಕಾರ್ಬನ್ ಮೇಲೆ ಏನು ಬಂತು? ಪಾಸಿಟಿವ್ ಚಾರ್ಜ್ ಬಂತು. ಸೊ ಈ ಪಾಸಿಟಿವ್ ಚಾರ್ಜನ್ನು ಬ್ಯಾಲೆನ್ಸ್ ಮಾಡೋಕೆ ಈ ಪೈ ಎಲೆಕ್ಟ್ರಾನ್ಸ್ ಇಲ್ಲಿ ಇದು ಎರಡು ಬಾಂಡ್ ಅದಾವೆ. ಇಲ್ಲಿ ಸಿಗ್ಮಾ ಬಾಂಡ್ ಕೆಳಗಿಂದ ಮೇಲಿನ ಪೈ ಬಾಂಡ್. ಸೊ ಪೈ ಎಲೆಕ್ಟ್ರಾನ್ಸ್ ಇಲ್ಲಿ ಬರ್ತಾವೆ. ಪೈ ಎಲೆಕ್ಟ್ರಾನ್ಸ್ ಇಲ್ಲಿ ಬಂದವು ಅಂದ್ರೆ ಈ ಪಾಸಿಟಿವ್ ಚಾರ್ಜ್ ಹೋಗುತ್ತೆ. ಅಥವಾ ಈ ಪಾಸಿಟಿವ್ ಚಾರ್ಜನ್ನು ಕಡಿಮೆ ಮಾಡೋಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಸೊ ಇಲ್ಲಿ ರೆಸೊನೆನ್ಸ್ ಆಗತ್ತೈತಿ. ಇದನ್ನು ಪಾಸಿಟಿವ್ ಚಾರ್ಜನ್ನು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡತ್ತೈತಿ. ಅಂದರೆ ಚಾರ್ಜ್ ಕಡಿಮೆ ಇದ್ದಷ್ಟು ಸ್ಟೆಬಿಲಿಟಿ ಜಾಸ್ತಿ ಅಲ್ಲ. ಸೊ ಇದು ಮೋಸ್ಟ್ ಸ್ಟೇಬಲ್. ಇಟ್ ಇಸ್ ಮೋಸ್ಟ್ ಸ್ಟೇಬಲ್ ಆ್ಯಂಡ್ ಟರ್ಸರಿ ಬಿಕಾಸ್ ಇಲ್ಲಿ ರೆಸೊನೆನ್ಸ್ ಆಗತ್ತೈತಿ. ರೆಸೊನೆನ್ಸ್ ಯಾವಾಗ ಆಗುತ್ತಾ? ಈ ಪಾಸಿಟಿವ್ ಚಾರ್ಜಿಗೆ ಪೈ ಎಲೆಕ್ಟ್ರಾನ್ಸಿಗೆ ಅಲ್ಟರ್ನೇಟ್ ಇರಬೇಕು. ಇಲ್ಲೇ ಡಬಲ್ ಬಾಂಡ್ ಇತ್ತು ಅಂದ್ರೆ ಆಗ್ತಿದ್ದಿಲ್ಲ. ಅಲ್ಟರ್ನೇಟಿವ್ ಇದು ಅಡ್ಜಸೆಂಟ್ ಆಗುತ್ತೆ. ಇಲ್ಲೇ ಡಬಲ್ ಬಾಂಡ್ ಇದು ಅಡ್ಜಸೆಂಟ್. ಬಟ್ ಅಲ್ಟರ್ನೇಟ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಕಾಂಜುಗೇಟ್ ಸಿಸ್ಟಮ್ ಇರಬೇಕು. ಭಾಳ ಸರಳ ಹೇಳ್ಬೇಕಂದ್ರೆ ಇಲ್ಲಿ ನೋಡಿರಿ, ಇಲ್ಲಿ ರೆಸೊನೆನ್ಸ್ ಆಗುತ್ತೆ. ಪೈ ಎಲೆಕ್ಟ್ರಾನ್ ಶುಡ್ ಬಿ ಅಲ್ಟರ್ನೇಟಿವ್ ಫಾರ್ ರೆಸೊನೆನ್ಸ್. ಅಲ್ಟರ್ನೇಟಿವ್ ಐತೆ ಅಂದರೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಇಲ್ಲಿದ್ರೆ ಪೈ ಎಲೆಕ್ಟ್ರಾನ್ಸ್ ಇಲ್ಲಿ ಐತಿ ನೋಡಿ. ಪಾಸಿಟಿವ್ ಚಾರ್ಜ್ ಅಡ್ಜಸೆಂಟ್ ಪೈ ಎಲೆಕ್ಟ್ರಾನ್ಸ್ ಇದ್ದರೆ ರೆಸೊನೆನ್ಸ್ ಆಗಂಗಿಲ್ಲ. ಅಲ್ಟರ್ನೇಟಿವ್ ಇದ್ದರೆ ರೆಸೊನೆನ್ಸ್ ಆಗುತ್ತೆ. ಸೊ ಇಲ್ಲಿ ಅಲ್ಟರ್ನೇಟಿವ್ ಐತಿ. ಅಲ್ಟರ್ನೇಟಿವ್ ಇದೆ ಅಂದರೆ ರೆಸೊನೆನ್ಸ್ ಆಗುತ್ತೆ. ರೆಸೊನೆನ್ಸ್ ಆಗುತ್ತೆ ಅಂದರೆ ಇದು ಮೋರ್ ಸ್ಟೇಬಲ್. ಇದು ಮೋಸ್ಟ್ ಸ್ಟೇಬಲ್ ಅಂದ್ರೆ ಆಪ್ಷನ್ ಬಿ ಒಳಗೆ SN1 ಫಾಸ್ಟ್ ಆಗುತ್ತೆ. ಆಪ್ಷನ್ ಎಕಿನ ಸಿ ಮತ್ತು ಡಿನೂ ನೋಡೋಣ. ಸಿ ಬರೋಣ. ಓಕೆ, ಇಲ್ಲಿ ನೋಡಿರಿ, ಇದು ಹೋತು ಅನ್ಕೋರಿ. ಈಗ CL ಇದು ಹೋತಂದ್ರೆ ಈ ಬಾಂಡ್ ಬ್ರೇಕ್ ಆತಂದ್ರೆ ಎಲೆಕ್ಟ್ರಾನ್ಸ್ ಇದನ್ನು ತೊಗೊಂಡು ಹೋಗುತ್ತೆ. ಎಲೆಕ್ಟ್ರಾನ್ಸ್ ಇದು ತೊಗೊಂಡು ಹೋತಂದ್ರೆ ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು. ಈಗ ಇಲ್ಲಿ ರೆಸೊನೆನ್ಸ್ ಇಲ್ಲ. ಯಾಕಂದರೆ ಪಾಸಿಟಿವ್ ಚಾರ್ಜ್ ಅಡ್ಜಸೆಂಟ್ ಪೈ ಎಲೆಕ್ಟ್ರಾನ್ಸ್ ಅದಾವೆ. ಇಲ್ಲರಿ ನಾವು ಇಲ್ಲಿ ಹಾಕ್ತೀವಿ, ಇಲ್ಲಿ ಹಾಕ್ತೀವಿ. ಅವಾಗೂ ಪಾಸಿಟಿವ್ ಚಾರ್ಜ್ ಅಡ್ಜಸೆಂಟ್ ಪೈ ಎಲೆಕ್ಟ್ರಾನ್ಸ್ ಬರ್ತಿದ್ವು. ಸೊ ಅಲ್ಟರ್ನೇಟಿವ್ ಇಲ್ಲ. ಸೊ ರೆಸೊನೆನ್ಸ್ ಆಗಂಗಿಲ್ಲ. ಅಡ್ಜಸೆಂಟ್ ಐತಿ ಇಲ್ಲ. ಸೊ ರೆಸೊನೆನ್ಸ್ ಆಗಂಗಿಲ್ಲ ಅಂದರೆ ಇದು ಕಡಿಮೆ ಸ್ಟೇಬಲ್ ಐತಿ, ಇದು ಅನ್ಸ್ಟೇಬಲ್ ಐತಿ. ಸೊ ಆಪ್ಷನ್ ಡಿ ನೋಡೋಣ. ಆಪ್ಷನ್ ಡಿ ಒಳಗೆ ಈ ಬಾಂಡ್ ಬ್ರೇಕ್ ಆಯ್ತು ಅನ್ಕೋರಿ. ಈ ಬಾಂಡ್ ಬ್ರೇಕ್ ಆಗಿ ಹೋತು. ಈ ಬಾಂಡ್ ಬ್ರೇಕ್ ಆಗಿ ಎಲೆಕ್ಟ್ರಾನ್ಸ್ ಹೋದ್ವು ಅಂದರೆ ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು. ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್ ಬಂತು, ಇದು ಪ್ರೈಮರಿ. ಆದರೆ ಇಲ್ಲಿ ರೆಸೊನೆನ್ಸ್ ಇಲ್ಲ. ಯಾಕಂದರೆ ಪಾಸಿಟಿವ್ ಚಾರ್ಜ್ ಅಡ್ಜಸೆಂಟ್ ಪೈ ಎಲೆಕ್ಟ್ರಾನ್ಸ್ ಅದಾವೆ. ಪಾಸಿಟಿವ್ ಚಾರ್ಜ್ ಅಲ್ಟರ್ನೇಟಿವ್ ಪೈ ಎಲೆಕ್ಟ್ರಾನ್ಸ್ ಇದ್ರೆ ರೆಸೊನೆನ್ಸ್ ಆಗ್ತಿತ್ತು. ಸೊ ಇಲ್ಲಿ ರೆಸೊನೆನ್ಸ್ ಇಲ್ಲ ಅಂದರೆ ಇದು ಸ್ಟೇಬಲ್ ಇಲ್ಲ. ನೋ ಅಲ್ಟರ್ನೇಟ್ ಪೈ ಬಾಂಡ್. ಸೊ ಇದು ಸ್ಟೇಬಲ್ ಇಲ್ಲ. ಸೊ ಇದ್ರಾಗ ಯಾವುದು? ಆಪ್ಷನ್ ಬಿ. ಬಿಕಾಸ್ ಆಪ್ಷನ್ ಬಿ ಒಳಗೆ ಏನೈತಿ, ಇಲ್ಲಿ ರೆಸೊನೆನ್ಸ್ ಆಗುತ್ತೆ. ರೆಸೊನೆನ್ಸ್ ಆದರೆ ಇದು ಮೋರ್ ಸ್ಟೇಬಲ್. ಇದು ಮೋರ್ ಸ್ಟೇಬಲ್ ಅಂದ್ರೆ ನಮಗೆ ಗೊತ್ತು, ರೇಟ್ ಆಫ್ SN1 ಮೆಕ್ಯಾನಿಸಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟೆಬಿಲಿಟಿ ಆಫ್ ಕಾರ್ಬೋಕೇಟೈನ್. ಸೊ ಅದು ಮೋಸ್ಟ್ ಸ್ಟೇಬಲ್ ಅಂದರೆ ಇದು ಮೋರ್ ಫಾಸ್ಟ್. ಕ್ವಶನ್ ಏನಿತ್ತು? ವಿಚ್ ರಿಯಾಕ್ಟ್ಸ್ ಫಾಸ್ಟರ್ ಫಾರ್ SN1? ಆಪ್ಷನ್ ಬಿ. ನಾನು ಕರೆಕ್ಟ್ ಒಮ್ಮೆ ಎಕ್ಸ್ಪ್ಲೇನ್ ಮಾಡೀನಿ. ನಿಮ್ಗೆ ಇನ್ನೊಮ್ಮೆ ಕೇಳಬೇಕು ಅನಿಸ್ತಂದ್ರೆ ಯು ಗೋ ಬ್ಯಾಕ್, ಪಾಸ್ ಮಾಡಿರಿ, ಇನ್ನೊಮ್ಮೆ ನೋಡಿರಿ ವೀಡಿಯೋದಾಗ. ಯು ಟೇಕ್ ಕಪಲ್ ಆಫ್ ಮಿನಿಟ್ಸ್ ಬ್ಯಾಕ್ ಆ್ಯಂಡ್ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವೆರಿ ಕ್ಲಿಯರ್. ಇನ್ನೊಮ್ಮೆ ನಿಮ್ಗೆ ಎಕ್ಸ್ಪ್ಲನೇಷನ್ ಬೇಕನ್ಸಿದ್ರೆ. ಓಕೆ, ನೆಕ್ಸ್ಟ್ ಕ್ವಶನ್. Which alcohol will react faster with HCl and anhydrous zinc chloride? Which alcohol will react faster with HCl anhydrous zinc chloride? First HCl and anhydrous zinc chloride ಮಿಕ್ಸರ್ ಅಂದ್ಕೊಳ್ಳಿ. ನಿಮಗೇನು ಗೊತ್ತಾಗಬೇಕು, ಇದು ಲೂಕಾಸ್ ರಿಯೇಜೆಂಟ್. ಈ ಲೂಕಾಸ್ ರಿಯೇಜೆಂಟ್ ಜೋಡಿ ಯಾವ ಆಲ್ಕೋಹಾಲ್ ಫಾಸ್ಟಾಗಿ ರಿಯಾಕ್ಟ್ ಆಗುತ್ತೆ? ಇಸ್ ದ ಕ್ವಶನ್. HCl ಪ್ಲಸ್ ಆ್ಯನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಅಂದರೆ ಲೂಕಾಸ್ ರಿಯೇಜೆಂಟ್. ಲೂಕಾಸ್ ರಿಯೇಜೆಂಟ್ ಜೋಡಿ ಯಾವ ಆಲ್ಕೋಹಾಲ್ ಫಾಸ್ಟಾಗಿ ರಿಯಾಕ್ಟ್ ಆಗುತ್ತೆ ಅಂತ ಕೇಳ್ಯಾರ. ನಮಗೆ ಇಮಿಡಿಯೇಟ್ಲಿ ಗೊತ್ತಾಗಬೇಕು, ಆಲ್ಕೋಹಾಲ್ ಲೂಕಾಸ್ ರಿಯೇಜೆಂಟ್ ಜೋಡಿ ರಿಯಾಕ್ಟ್ ಆಗೋಕ್ಕೆ ಒಂದು ಆರ್ಡರ್ ಐತಿ. ಟರ್ಷರಿ ಗ್ರೇಟರ್ ದೆನ್ ಸೆಕೆಂಡರಿ ಗ್ರೇಟರ್ ದೆನ್ ಪ್ರೈಮರಿ. ಯಾಕಂದರೆ ಟರ್ಷರಿ ಆಲ್ಕೋಹಾಲಿಗೆ ಲೂಕಾಸ್ ರಿಯೇಜೆಂಟ್ ಆ್ಯಡ್ ಮಾಡಿದ್ರೆ ಇಮಿಡಿಯೇಟ್ ಟರ್ಬಿಡಿಟಿ ಬರ್ತೈತಿ. ಸೆಕೆಂಡರಿ ಆಲ್ಕೋಹಾಲ್ಗೆ
ಲೂಕಾಸ್ ರಿಯೇಜೆಂಟ್ ಆ್ಯಡ್ ಮಾಡಿದ್ರೆ ಒಂದು 5 ಮಿನಿಟ್ಸ್ ಆದಮೇಲೆ ಟರ್ಬಿಡಿಟಿ ಬರ್ತೈತಿ. ಪ್ರೈಮರಿ ಆಲ್ಕೋಹಾಲಿಗೆ ಲೂಕಾಸ್ ರಿಯೇಜೆಂಟ್ ಆ್ಯಡ್ ಮಾಡಿದರೆ ಆಫ್ಟರ್ ಹಾಫ್ ಆನ್ ಅವರ್ ಅಥವಾ ಆಫ್ಟರ್ ಹೀಟಿಂಗ್ ಅದನ್ನು ವಾರ್ಮ್ ಮಾಡಿದರೆ ಅವಾಗ ಟರ್ಬಿಡಿಟಿ ಬರ್ತೈತಿ. ಸೊ ಬೇಸ್ಡ್ ಆನ್ ಟರ್ಬಿಡಿಟಿ ನಾವು ಏನು ಹೇಳ್ತೀವಿ, ಯಾವುದು ಇಮಿಡಿಯೇಟ್ ಟರ್ಬಿಡಿಟಿ ಬರ್ತೈತಿ ಟರ್ಸರಿ. ಸೊ ಅದು ಮೋರ್ ರಿಯಾಕ್ಟಿವ್ ಟುವರ್ಡ್ಸ್ ಟರ್ಸರಿ ಆಲ್ಕೋಹಾಲ್ ಇಸ್ ಮೋರ್ ರಿಯಾಕ್ಟಿವ್ ಟುವರ್ಡ್ಸ್ ಲೂಕಾಸ್ ರಿಯೇಜೆಂಟ್. ಆಮೇಲೆ ಸೆಕೆಂಡರಿ 5 ಮಿನಿಟ್ಸ್ ಆಮೇಲೆ ಟರ್ಬಿಡಿಟಿ. ಆಮೇಲೆ ಪ್ರೈಮರಿ ವಿಚ್ ವಾರ್ಮ್ ಮಾಡಿದ್ಮೇಲೆ ಅಥವಾ ಹಾಫ್ ಆನ್ ಅವರ್ ಬಿಟ್ಟ ಮೇಲೆ ಬರ್ತೈತೆ. ಸೊ ವಿ ನೋ ಲೂಕಾಸ್ ರಿಯೇಜೆಂಟಿಗೆ ಆಲ್ಕೋಹಾಲ್ ರಿಯಾಕ್ಟ್ ಆಗೋ ಆರ್ಡರ್ ಟರ್ಸರಿ ಗ್ರೇಟರ್ ದೆನ್ ಸೆಕೆಂಡರಿ ಗ್ರೇಟರ್ ದೆನ್ ಪ್ರೈಮರಿ. ಟರ್ಸರಿ ಗ್ರೇಟರ್ ದೆನ್ ಸೆಕೆಂಡರಿ ಗ್ರೇಟರ್ ದೆನ್ ಪ್ರೈಮರಿ. This is the order for reaction of alcohols with Lucas reagent. ಸೊ ಇದ್ರಾಗ 4 ಯಾವುದು ಟರ್ಸರಿ ಅಂತ ನಾವು ಐಡೆಂಟಿಫೈ ಮಾಡಿದರೆ ಏನಾಗುತ್ತೆ, ನಮ್ಗೆ ಯಾವುದು ಟರ್ಸರಿ ಅಂತ ಗೊತ್ತಾತಂದ್ರೆ ಈ 4ರಾಗ ಅದು ಫಾಸ್ಟೆಸ್ಟ್ ರಿಯಾಕ್ಟ್ ಆಗುತ್ತೆ ಲೂಕಾಸ್ ರಿಯೇಜೆಂಟ್ ಜೋಡಿ ಅಂತ ಗೊತ್ತಾಗುತ್ತೆ. ಸೊ ಇವು 4ರಾಗ ಟರ್ಸರಿ ಯಾವುದು ಅಂತ ಗೊತ್ತಾಗುತ್ತೆ ನಮ್ಗೆ. ಇಲ್ಲಿ ಆಲ್ರೆಡಿ ನಾನು ಬರೆದು ಇಟ್ಬಿಟ್ಟಿನಿ ನಿಮ್ಗೆ. ಇಲ್ಲ ಈಗ ಇದು ಹೆಸರು ನೋಡಿ ನಮ್ಮ ಸ್ಟ್ರಕ್ಚರ್ ಹಾಕಕ್ಕೆ ಬರೋಂಗಿಲ್ಲ, ನೀನು ಹಾಕಿ ತೋರಿಸು ಅಂತಿದ್ರೆ ವೆಯ್ಟ್ ಆಗಲಿ. ಏನು ಮಾಡ್ತೀನಿ, ನಾನು ಇನ್ನೊಮ್ಮೆ ಹಾಕ್ತೀನಿ ನಾವು ಸ್ಟ್ರಕ್ಚರ್. ಒಂದು ಸೆಕೆಂಡ್. ಓಕೆ, I was looking for the pen. ಇಲ್ಲಿ ನೀವು ನೋಡ್ರಿ, ಒಂದೇದು ನೋಡ್ರಿ, 2-methyl propanol. 2-methyl propanol. ಸೊ ಪ್ರೊಪೆನಾಲ್ ಅಂದ್ರೆ 3 ಕಾರ್ಬನ್. ಪ್ರೋಪ್ ಅಂದ್ರೆ 3, 1 2 3. ಓಕೆ, ಪ್ರೊಪೆನಾಲ್ ಅಂದ್ರೆ 1ನೇ ಕಾರ್ಬನ್ನಿಗೆ ಆಲ್ಕೋಹಾಲ್ OH. 2-methyl ಅಂದ್ರೆ 2ನೇದಕ್ಕೆ CH3 ಐತಿ. ಇದು 1 ಅನ್ಕೋರಿ, ಇದು 2 ಅನ್ಕೋರಿ, CH3. ಉಳ್ಕಿದೆಲ್ಲ ಹೈಡ್ರೋಜನ್ಲೇ ಫಿಲ್ ಮಾಡ್ಕೋಬೇಕು. ಸೊ ಇದು ಎಂಥ ಆಲ್ಕೋಹಾಲ್? ದ ಕಾರ್ಬನ್ ಟು ವಿಚ್ ಅನ್ ಆಲ್ಕೋಹಾಲ್ ಇಸ್ ಅಟ್ಯಾಚ್ಡ್ ಟು ಒನ್ ಅದರ್ ಕಾರ್ಬನ್. ದ ಕಾರ್ಬನ್ ಟು ವಿಚ್ ಅನ್ ಆಲ್ಕೋಹಾಲ್ ಇಸ್ ಅಟ್ಯಾಚ್ಡ್ ಟು ಒನ್ ಅನದರ್ ಕಾರ್ಬನ್. ಸೊ ಇದು ಪ್ರೈಮರಿ ಆಲ್ಕೋಹಾಲ್ ಆಗ್ತದೆ. ನಮಗೆ ಟರ್ಷರಿ ಯಾವುದಂತ ಐಡೆಂಟಿಫೈ ಮಾಡ್ಬೇಕು, ಯಾಕಂದರೆ ಟರ್ಷರಿ ರಿಯಾಕ್ಟ್ಸ್ ಫಾಸ್ಟರ್ ವಿತ್ ಲೂಕಾಸ್ ರಿಯೇಜೆಂಟ್. ಅದಕ್ಕಂತ ನಾವು ಈಗ ಟರ್ಬಿಡಿಟಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇದು ಪ್ರೈಮರಿ ಆಗ್ತದೆ. ಸೊ ಸೆಕೆಂಡ್ ಆಪ್ಷನ್ ನೋಡ್ರಿ, 2-wheeler ಇನ್ಶೂರೆನ್ಸ್ ಮೆಸೇಜ್. ಓಕೆ, ಆಪ್ಷನ್ ಬಿ ಬ್ಯೂಟೆನಾಲ್. ಇಲ್ಲೇ ನೋಡೋಣ, ಬ್ಯೂಟೆನಾಲ್ 1, ಬ್ಯೂಟ್ ಅಂದರೆ 4, 2 3 4. ಓಕೆ, ಬ್ಯೂಟೆನ್ 1 ಆಲ್ಸೋ ಇಲ್ಲೇ OH. ಸೊ ಕಾರ್ಬನ್ ಟು ವಿಚ್ ಅನ್ ಆಲ್ಕೋಹಾಲ್ ಇಸ್ ಅಟ್ಯಾಚ್ಡ್ ಟು ಒನ್ ಅನದರ್ ಕಾರ್ಬನ್. ಸೊ ಇದು ಪ್ರೈಮರಿ ಆಗ್ತದೆ. ಕಾರ್ಬನ್ ಟು ವಿಚ್ ಅನ್ ಆಲ್ಕೋಹಾಲ್ ಇಸ್ ಅಟ್ಯಾಚ್ಡ್ ಟು ಒನ್ ಅನದರ್ ಕಾರ್ಬನ್. ಸೊ ಇದು ಪ್ರೈಮರಿ ಆಲ್ಕೋಹಾಲ್ ಆಗ್ತದೆ. ಮೂರನೇದು ಬ್ಯೂಟೆನ್ 2 ಆಲ್ ಅಂದ್ರೆ ಇದ್ರಾಗೂ 4 ಆದರೆ 2ನೇದಕ್ಕೆ ಆಲ್ಕೋಹಾಲ್ ಇರ್ತೈತಿ. 1 2 3 4 4 ಬ್ಯೂಟ್. ಏನ್ ಎಲ್ಲದಕ್ಕೂ ಸಿಂಗಲ್ ಬಾಂಡ್. 2 ಆಲ್ ಬ್ಯೂಟ್ 1 2 3 4 4 ಕಾರ್ಬನ್. 2ನೇ ಕಾರ್ಬನಿಗೆ ಆಲ್ಕೋಹಾಲ್. ಏನು ಕೇಳ್ಯಾರ, ಇದು ಎಷ್ಟನೇ ಇದು ಪ್ರೈಮರಿನೋ ಸೆಕೆಂಡರಿನೋ ಟರ್ಷರಿನೋ ಅಂತ. ಕಾರ್ಬನ್ ಟು ವಿಚ್ ಅನ್ ಆಲ್ಕೋಹಾಲ್ ಇಸ್ ಅಟ್ಯಾಚ್ ಟು ಅದರ್ ಕಾರ್ಬನ್ಸ್ ಅಂತ. ಇದು ಸೆಕೆಂಡರಿ. ಒಂದೇದ್ದು ಆಪ್ಷನ್ ಎ ಪ್ರೈಮರಿ, ಆಪ್ಷನ್ ಬಿನೂ ಪ್ರೈಮರಿ, ಆಪ್ಷನ್ ಸಿ ಸೆಕೆಂಡರಿ. ಸೊ ಇದು ಟರ್ಷರಿ ಇರ್ಬೋದು. ನೋಡೋಣ ಅಂತ. 2-methyl propane 2 all. ಓಕೆ, ಪ್ರೋಪೇನ್ ಅಂದರೆ 3, 1 2 3. ಪ್ರೋಪೇನ್ 2 all ಅಂದರೆ 2ನೇ ಕಾರ್ಬನಿಗೆ ಆಲ್ಕೋಹಾಲ್. ಆಮೇಲೆ 2-methyl ಅಂದರೆ 2ನೇ ಕಾರ್ಬನಿಗೂ ಮಿಥೈಲ್. CH3. Okay, so the carbon to which an alcohol is attached. The carbon to which an alcohol is attached to 3 other carbons. 1 2 3. The carbon to which an alcohol is attached to 3 other carbons. So ಇದು tertiary ಅಂದ್ರೆ this reacts faster with HCl plus anhydrous zinc chloride because ಇದು ಏನಿದೆ Lucas reagent. So option D. ಓಕೆ, ನೆಕ್ಸ್ಟ್ ಕ್ವಶನನ್ನು ರಗಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಕೇಳ್ಯಾರ. ಇದು ಏನು ಕ್ವಶನ್ ನೋಡೋಣ ಅಂತ್ರಿ.
ಫಾರ್ ದಿಸ್ ರಿಯಾಕ್ಷನ್ ಇಲ್ಲಿ ರಿಯಾಕ್ಷನ್ ಐತ್ರಿ CH3CH2CH2Br ಪ್ಲಸ್ ಸೋಡಿಯಂ ಸೈನೈಡ್ NaCN ಗಿವ್ಸ್ CH3CH2CH2CN ಪ್ಲಸ್ NaBr. ಇಲ್ಲಿ ಏನಾಗೈತೆ ನೋಡ್ರಿ, ಭಾಳ ಸರಳ. ಇದು ಹೋಗೈತಿ, ಈ ಬಾಂಡ್ ಬ್ರೇಕ್ ಆಗೈತಿ, Br ಹೋಗೈತಿ, ಇಲ್ಲಿ CN ಬಂದೈತಿ. ಈ ಜಾಗದಾಗ Br ಹೋತು, CN ಬಂತು. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ನ್ಯೂಕ್ಲಿಯೋಫೈಲ್ ಸಬ್ಸ್ಟಿಟ್ಯೂಟ್ ಆಯ್ತು, Br ಹೋತು, CN ಬಂತು. ಈ CN ಬದಲಿ ಇಲ್ಲಿ Br ಬಂತು, ಇದು NaBr ಆಯ್ತು. ಸೊ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಗೈತಿ. ಏನು ಕೇಳ್ಯಾರ ಅವರು, ಈ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ವಿಲ್ ಬಿ ಫಾಸ್ಟರ್ ಇನ್ 4 ಆಪ್ಷನ್ ಕೊಟ್ಟ. ವಿಲ್ ಬಿ ಫಾಸ್ಟರ್ ಇನ್ ಅಂದರೆ ಏನು, ಇವು 4 ಸಾಲ್ವೆಂಟ್. ಈ 4 ಸಾಲ್ವೆಂಟ್ ಒಳಗೆ ಯಾವ ಸಾಲ್ವೆಂಟ್ ಒಳಗೆ ಈ ರಿಯಾಕ್ಷನ್ ಮಾಡಿದ್ರೆ ಅದು ಫಾಸ್ಟ್ ಇರ್ತೈತಿ. DMF, ವಾಟರ್, ಇಥನಾಲ್, ಮಿಥನಾಲ್. ಇದೇನು DMF ಅಂದರೆ ಮಾತಾಡೋಣ. ಫಸ್ಟ್ ಈ ರಿಯಾಕ್ಷನ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಅಂದರೆ ನಾಗಲೇ ಹೇಳಿದ್ರೆ ದಿಸ್ ಇಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. CH3CH2CH2Br, ಇಲ್ಲೇ ಇದು Br ಬ್ರೇಕ್ ಆಯ್ತು, ಇದು CN ಬ್ರೇಕ್ ಆಯ್ತು, CN ಇಲ್ಲಿ ಹೋಗುತ್ತೆ. ಈ Br NA ಸೇರಿ NaBr ಮಾಡ್ಕೊತಾವೆ. ಈಗ ನೋಡಿರಿ, ಇಲ್ಲೇ ಇದು Br ನೆಗೆಟಿವ್ ಚಾರ್ಜ್, ಇದು ಅಂದರೆ ಇದು ಈ ಬಾಂಡ್ ಬ್ರೇಕ್ ಆಗುತ್ತಿಲ್ಲ. ಇದು ಈ ಬಾಂಡ್ ಬ್ರೇಕ್ ಆದ್ರೆ ಎಲೆಕ್ಟ್ರಾನ್ಸ್ ತೊಗೊಂಡು ಹೋಗುತ್ತೆ, ಅದಕ್ಕೆ ಇದು ನೆಗೆಟಿವ್, ಇದು ಪಾಸಿಟಿವ್. ಸೊ ಇದು ಕಾರ್ಬೋಕ್ಯಾಟಯನ್ ಆಯ್ತು. ಇದು ಎಂಥ ಕಾರ್ಬೋಕ್ಯಾಟಯನ್? ದಿಸ್ ಕಾರ್ಬನ್ ಇಸ್ ಅಟ್ಯಾಚ್ ಟು ಓನ್ಲಿ ಒನ್ ಕಾರ್ಬನ್. ಸೊ ಇದು ಪ್ರೈಮರಿ ಕಾರ್ಬೋಕ್ಯಾಟಯನ್. ಇದ್ದಕ್ಕೆ ಇದು SN2 ಫಾಲೋ ಮಾಡುತ್ತೆ. ಪ್ರೈಮರಿ ಕಾರ್ಬೋಕ್ಯಾಟಯನ್ ಇದ್ದಕ್ಕೆ SN2 ಫಾಲೋ ಮಾಡುತ್ತೆ. ಯಾಕೆ? ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ತಿದ್ವಿ, SNಗೆ ಟರ್ಷರಿ ಇದ್ರೆ ಬೆಸ್ಟ್. SN1ಗೆ ಟರ್ಷರಿ ಇದ್ರೆ ಅದು ಮೋಸ್ಟ್ ಸ್ಟೇಬಲ್ ಇರ್ತೈತಿ, ಮುಂದೆ ರಿಯಾಕ್ಷನ್ ಆಗುತ್ತೆ. ಈಗ ಪ್ರೈಮರಿ ಐತಿಲ್ಲ, ಪ್ರೈಮರಿ ಕಾರ್ಬೋಕ್ಯಾಟಯನ್ ಇದ್ದಕ್ಕೆ ಇದು ಲೀಸ್ಟ್ ಸ್ಟೇಬಲ್ ಕಾರ್ಬೋಕ್ಯಾಟಯನ್. ಸೊ SN1 ಒಳಗೆ ಏನಾಗ್ತೈತೆ ಹೇಳ್ರಿ, ಫಸ್ಟ್ ಸ್ಟೆಪ್ನಾಗ ಕಾರ್ಬೋಕ್ಯಾಟಯನ್ ಫಾರ್ಮ್ ಆಗುತ್ತೆ, ಆಮೇಲೆ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಮಾಡ್ತೈತಿ. ಸೊ ಇಲ್ಲಿ ಫಾರ್ಮ್ ಆಗಿದ್ದು ಕಾರ್ಬೋಕ್ಯಾಟಯನ್ ಪ್ರೈಮರಿ ಅಂದರೆ ಲೀಸ್ಟ್ ಸ್ಟೇಬಲ್. ಇದು ಫಾರ್ಮ್ ಆಗಿರಂಗೆ ಇಲ್ಲ ಅಂದರೆ 2ನೇ ಸ್ಟೆಪ್ ಆಗಂಗೆ ಇಲ್ಲ. ಸೊ 1ನೇ ಸ್ಟೆಪ್ 2ನೇ ಸ್ಟೆಪ್ಪದ್ದು ಇದು ಅಲ್ಲ ಅಂತ ಅಂದರೆ SN1 ಮೆಕ್ಯಾನಿಸಮ್ ಇದು ಫಾಲೋ ಮಾಡಂಗಿಲ್ಲ, SN2 ಮಾಡ್ತೈತಿ ಅಂತ. ಇಲ್ಲಿ ನೋಡಿರಿ, ಪ್ರೈಮರಿ ಕಾರ್ಬೋಕ್ಯಾಟಯನ್ ಫಾರ್ಮ್ ಆಗಂಗಿಲ್ಲ ಬಿಕಾಸ್ ಅದು ಲೆಸ್ ಸ್ಟೇಬಲ್. ಇದಕ್ಕೆ SN1 ಮೆಕ್ಯಾನಿಸಮ್ ಆಗಂಗಿಲ್ಲ, SN2 ಮೆಕ್ಯಾನಿಸಮ್ ಆಗ್ತೈತಿ. ಈಗ SN2 ಮೆಕ್ಯಾನಿಸಮಿಗೆ ಅಪ್ರೋಟಿಕ್ ಸಾಲ್ವೆಂಟ್ ಬೇಕು. SN2 ಮೆಕ್ಯಾನಿಸಮಿಗೆ ಅಪ್ರೋಟಿಕ್ ಸಾಲ್ವೆಂಟ್ ಈಸ್ ಸೂಟಬಲ್. ಇದು ಹಿಂಗಂದ್ರೆ ಏನು ಅಂದರೆ ನೀವು ನೆನಪಾಗೋಲ್ದು ಅಂದರೆ ನೀವೇನು ಮಾಡಬೇಕು, SN1 ಮೆಕ್ಯಾನಿಸಮ್ SN2 ಮೆಕ್ಯಾನಿಸಮ್ ನೋಡಿ ಡಿಫ್ರೆನ್ಸಸ್ ಇದು. ಆ ಡಿಫ್ರೆನ್ಸಸ್ ಒಳಗೆ SN2ಗೆ ಅಪ್ರೋಟಿಕ್ ಸಾಲ್ವೆಂಟ್ ಸೂಟಬಲ್, SN1ಗೆ ಪ್ರೋಟಿಕ್ ಸಾಲ್ವೆಂಟ್ ಸೂಟಬಲ್ ಅಂತ ಇತ್ತು. ಅದನ್ನ ಡಿಫ್ರೆನ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಏನಿದೆ ಅಪ್ರೋಟಿಕ್ ಸಾಲ್ವೆಂಟ್ ಅಂದರೆ ಏನು, ವಿಚ್ ಡಸಂಟ್ ಗಿವ್ ಅ ಪ್ರೋಟಾನ್. ಅಪ್ರೋಟಿಕ್ ಸಾಲ್ವೆಂಟ್ ಅಂದರೆ ಯಾವುದು ಪ್ರೋಟಾನನ್ನು ಕೊಡಂಗಿಲ್ಲ, ಅದು ಅಪ್ರೋಟಿಕ್. ಸೊ ಇವು 4 ಯಾವ್ದು ಪ್ರೋಟಾನ್ ಕೊಡಂಗಿಲ್ಲ. ವಾಟರ್ H2O ಇದು ಕೊಡ್ತೈತಿ, Hನ್ನು ಕೊಡ್ತೈತಿ. ಇಥನಾಲ್ C2H5OH, ಈ ಆಕ್ಸಿಜನ್ ಜೋಡಿ ಇದ್ದಿದ್ದು ಹೈಡ್ರೋಜನ್ ಇದು ಕೊಡ್ತೈತಿ. ಸೊ ಇದು H+ ಕೊಡುತ್ತೆ, ಪ್ರೋಟಾನ್ ಕೊಡುತ್ತೆ. ಇದು H+ ಕೊಡ್ತೈತಿ ಅಂದರೆ ಪ್ರೋಟಾನ್ ಕೊಡ್ತೈತಿ. ಮಿಥನಾಲ್ ಈ OH CH3OH, ಈ ಬಾಂಡ್ ಬ್ರೇಕ್ ಆಗಿ ಇದು ಹೈಡ್ರೋಜನ್ ಕೊಡ್ತೈತಿ. ಸೊ ಇದು ಹೈಡ್ರೋಜನ್ ಕೊಡ್ತೈತಿ, ಇದು ಹೈಡ್ರೋಜನ್ ಕೊಡ್ತೈತಿ, ಅಂದರೆ ಈ 3 ಅಪ್ರೋಟಿಕಲ್. ಇವು ಪ್ರೋಟಿಕ್ ಇವು ಬಿಕಾಸ್ ಹೈಡ್ರೋಜನ್ ಕೊಡ್ತಾವೆ, ಪ್ರೋಟಾನ್ ಕೊಡ್ತಾವೆ. ಇದು DMF ಅಂದರೆ ಏನು, ಡೈಮಿಥೈಲ್ ಫಾರ್ಮಮೈಡ್. ಯು ಶುಡ್ ರಿಮೆಂಬರ್ ದ್ಯಾಟ್ ಇಟ್ ಡಸ್ ನಾಟ್ ಗಿವ್ H+. ಅದು ಎಂಥ ಸಾಲ್ವೆಂಟ್, ಅದು ಅಪ್ರೋಟಿಕ್ ಸಾಲ್ವೆಂಟ್ ವಿಚ್ ಡಸ್ ನಾಟ್ ಗಿವ್ H+, ಪ್ರೋಟಾನನ್ನು ಕೊಡೋಂಗಿಲ್ಲ. ಸೊ ಇದು ಈ ರಿಯಾಕ್ಷನ್ ಇದ್ರಾಗ ಆಗ್ತೈತಿ. ವಿಲ್ ಬಿ ಫಾಸ್ಟರ್ ಇನ್ ದಿಸ್ ಬಿಕಾಸ್ ನಮ್ಗೆ ಇದು ಏನು ಗೊತ್ತಾಗ್ತದೆ, SN2 ಫಾಲೋ ಮಾಡ್ತೈತಿ. SN2ಗೆ ಅಪ್ರೋಟಿಕ್ ಸಾಲ್ವೆಂಟ್ ಬೇಕು. ಅಪ್ರೋಟಿಕ್ ಸಾಲ್ವೆಂಟ್ ಇವು 4 ಯಾವುದು ಇದು. ಯಾಕೆ ಅಪ್ರೋಟಿಕ್ ಇದು ಅಂದರೆ ಇದು H+ ಅನ್ನು ಕೊಡೋಂಗಿಲ್ಲ. ಇವು 3 H+ಅನ್ನು ಏನು ಮಾಡ್ತಾವೆ, ಕೊಡ್ತಾವೆ. ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಸ್ ಮಾಡಿದ್ವಿ, ನಿಮ್ಗೊಂದು ಸ್ವಲ್ಪ ರಿಕಾಲ್ ಆಗಿರ್ತೈತಿ. ಆಮೇಲೆ ನೀವು ಒಂದು ಸ್ವಲ್ಪ ಕ್ವಶನ್ಸ್ ಮಾಡಿರ್ತೀರಿ. ಆಮೇಲೆ ನಾನು ಸೆಕೆಂಡ್ ವೀಡಿಯೋ ಇದ್ರದ್ದು ಲಘುನ ಅಪ್ಡೇಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.